ಇದೇ ನಮ್ಮ ಒಕ್ಕಲಿಗ ಕಮ್ಯುನಿಟಿಯಲ್ಲಿ ಕೂಡ ನೌಕರಿಗಾಗಿ ಕ್ರಾಂತಿ ಆಯಿತು. ವ್ಯವಸ್ಥಿತವಾಗಿ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ಇನ್ನು 2,84,000 ಹುದ್ದೆಗಳು ಖಾಲಿ ಇದ್ದಾವ. ಇದನ್ನು ತುಂಬಲಿಕ್ಕೆ ಮನೆ ಘೋಷಣೆ ಮಾಡಿದ್ವಿ. ಈ ಅಧಿವೇಶನದಲ್ಲಿ 54,000 ಹುದ್ದೆಗಳನ್ನು ತುಂಬ್ತೀವಿ 30 ತಿಂಗಳಲ್ಲಿ. ಬಟ್ ಹಣಕಾಸು ಯೋಜನೆಯಲ್ಲಿ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ? ಆರ್ಥಿಕ ಇಲಾಖೆ ಅನುಮೋದನೆ ವ್ಯವಸ್ಥೆ ಬಹಳ ಹಾಳಾಗಿ ಹೋಗಿಬಿಟ್ಟದ. ನೌಕರಿ ಸಿಗುವಂತ ಭರವಸೆ ಹೋಗಿಬಿಟ್ಟದ. ಹಳ್ಳಿ ಒಳಗ ಅಧ್ಯಕ್ಷರ 2 ನಿಮಿಷ ಹಳ್ಳಿ ಒಳಗ ಇವತ್ತು ಬಡವನ ಮಕ್ಕಳಿಗೆ, ರೈತನ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ಲಾರಂತ ಸ್ಥಿತಿ ನಿರ್ಮಾಣ ಆಗ್ಯದ. ಎಷ್ಟು ಸಾಲಿ ಕಲ್ತರು ಜೀವನ ಮೆಟ್ಟಿಗೆತ್ತಿಲ್ಲ, ನೌಕರಿ ಇಲ್ಲ. ಇವತ್ತು ಕಲಿತ ವಿದ್ಯಾರ್ಥಿ ನೌಕರಿನೂ ಇಲ್ಲ, ಹಡೆದ ತಾಯಿ ತಂದೆ ಋಣನು ತೀರಿಸಲಾರದ ನಿರುದ್ಯೋಗಿಗಳನ್ನ ತಯಾರು ಮಾಡುವಂತ ಫ್ಯಾಕ್ಟರಿ ನಮ್ಮ ಸಮಾಜ ನಿರ್ಮಾಣ ಆಗ್ತಾ ಇದೆ. ಅಧ್ಯಕ್ಷರೇ, ವ್ಯವಸ್ಥೆ ಬದಲಿ ಆಗಬೇಕು. ಈ ಸಮಾಜ ಪರಿವರ್ತನೆ ಆಗ್ಬೇಕಾದ್ರೆ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನಾವು ಕೊಡಲೇಬೇಕು. ಸರ್ಕಾರಿ ಶಾಲೆ ಎಂತ ಕಡು ಬಡವ ಸಂವಿಧಾನದ ಆರ್ಟಿಕಲ್ 14 ಪ್ರಕಾರ ಮೂಲಭೂತ ಹಕ್ಕನ್ನ ಶಿಕ್ಷಣ ಅಂತ ಒಪ್ಕೊಂಡಿವಿ. ಇವತ್ತು ಮೂಲಭೂತ ಹಕ್ಕನ್ನ ಯಾಕೆ ಕೊಡ್ತಾ ಇಲ್ಲ? ಇವತ್ತು ಯಾವ ದುರವಸ್ಥೆ ತಲುಪಿವೆ ಅಧ್ಯಕ್ಷರೇ ಅಂದ್ರೆ, ಸರ್ಕಾರಿ ಶಾಲೆ ಶಿಕ್ಷಕ ತನ್ನ ಮಗನನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸಲಾರಂತ ಸ್ಥಿತಿಯನ್ನು ತಲುಪಿಟ್ಟಾನ. ಅಂತ ವ್ಯಕ್ತಿ ಕೂಡ ಸಾಲ ಸೂಲ ಮಾಡಿ ತಮ್ಮ ಮಕ್ಕಳಿಗೆ 1 ಲಕ್ಷ, 2 ಲಕ್ಷ, 50 ಲಕ್ಷ ಖರ್ಚು ಮಾಡಿ ಶಾಲೆ ಕಲ್ಸಾಕತ್ತೀವಿ. ಆ ಕೊಡುವಂತ ಹಣವನ್ನ ಒಂದು ಖಾಸಗಿ ಬ್ಯಾಂಕ್ ನಲ್ಲಿ ಇಟ್ರೆ ಅವ್ರಿಗೆ ಜೀವನ ಆಗುವಂತ ಸ್ಥಿತಿ ನಿರ್ಮಾಣ ಆಗ್ಯದ. ಈ ಶಿಕ್ಷಣ ಅನ್ನೋದು ಮಾರಾಟ ವಸ್ತು ಅಲ್ಲ. ಈ ರಾಜಕೀಯ ಅನ್ನೋದು ಸೇವೆ ಆಗಬೇಕೇ ಹೊರತು ಇಲ್ಲಿ ಹಣ ಗಳಿಸುವ ವ್ಯವಸ್ಥೆ ಆಗಬಾರ್ದು. ಅಧ್ಯಕ್ಷರ, ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ತುರ್ತಾಗಿ ಮಾಡದೇ ಇದ್ರ ಮುಂದೊಂದು ದಿನ ನಮ್ಮ ಸಮಾಜದಲ್ಲಿರುವಂತ ಎಲ್ಲ ಯುವಕರು ಒಂದು ಕ್ರಾಂತಿಯನ್ನ ತಗೊಂಡ್ಬರ್ತಾರ. ಈ 30 ದಿನದಲ್ಲಿ ತಾವು ತೆಗೆದುಕೊಂಡಂತ ನಿರ್ಧಾರವನ್ನ ಜನರಿಗೆ ನೌಕರಿಯನ್ನ ಕೊಡದೇ ಇದ್ರ ಪ್ರತಿ ಗ್ರಾಮ ಮಟ್ಟದಲ್ಲೂ ಕೂಡ ಯುವ ಅಧಿವೇಶನ ಅನಿವಾರ್ಯ ಆಗ್ತದೆ. ಅಧ್ಯಕ್ಷರ, ಮುಂಬರುವಂತಹ ಗ್ರಾಮ ಪಂಚಾಯತ್ ಚುನಾವಣೆ ಬಹಿಷ್ಕಾರ ಮಾಡುವಂತ ಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಅಧ್ಯಕ್ಷರ, ದಯವಿಟ್ಟು ಇದನ್ನ ಪರಿಗಣನೆ ಮಾಡಿ ಕೂಡಲೇ ಎಲ್ಲರಿಗೂ ನೌಕರಿ ಕೊಡುವಂತ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿ ವಿನಂತಿಸ್ಕೊಳ್ತೇನೆ. ಅಧ್ಯಕ್ಷರ.